ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಹುಣ್ಣಿಮೆಯ ಶುಭ ದಿನ. ಈ ದಿನದಂದು ನಮ್ಮ ನೈನಾಡು ಶ್ರೀ ರಾಮ ಸಭಾಭವನದಲ್ಲಿ ರಕ್ಷಾಬಂಧನದ ಉತ್ಸವದ ತಯಾರಿಯನ್ನು ಮಾಡುತ್ತಿದ್ದೇವೆ. ಇನ್ನೇನು ಕಾರ್ಯಕ್ರಮ ಆರಂಭವಾಗಲಿದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶ್ರೀರಾಮ ಶಾಖೆ ನೈನಾಡು ರಕ್ಷಾಬಂಧನ ಉತ್ಸವ. ಕಾರ್ಯಕ್ರಮಗಳು ಶ್ರೀಮಾನ್ ಹರೀಶ್ ಸಿರಿಮನೆ ನೈನಾಡು, ಶಾಖೆಯ ಸ್ವಯಂ ಸೇವಕರು, ಸಂಘದ ಜವಾಬ್ದಾರಿ ಚೆನ್ನೈ ಕೋಡಿ ಮಂಡಲದ ಪ್ರಮುಖ. ನಂತರ ರಕ್ಷಾಬಂಧನದ ಸಂದೇಶ, ರಕ್ಷಾಧಾರಣೆ, ಇಷ್ಟ, ಸಾಧನೆ, ಪರುಷ, ಭಾರತ ಮಾತೆಯ ಅರ್ಚನೆ, ವೈಯಕ್ತಿಕ ಗೀತೆ, ಪ್ರಸಾದ ವಿತರಣೆ. ಅವರ ಅಮೃತ ವಚನ: ಕೇವಲ ತನ್ನ ಹಿತಕ್ಕಾಗಿ ಮಾಡುವುದು ಅಧರ್ಮ, ಪರರ ಹಿತಕ್ಕಾಗಿ ಮಾಡುವುದು ಧರ್ಮ. ಇದುವೇ ವ್ಯಕ್ತಿ ಮತ್ತು ಸಮಾಜದ ಸಂಬಂಧದ ನಿಜವಾದ ಅರ್ಥ. ನಮ್ಮ ನಾಡಿನಾಗ ತನು ಮನದನದಿ ರಕ್ಷಣೆಯಾಗಲಿ ಇಂದು ಭೂಮಿಗೀಗ. ರಕ್ಷಾ ಬಂಧನ ರಕ್ಷೆಯ ದೋಟಕ ನಮ್ಮ ನಾಡಿನಾಗ. ಇಂದು ಭೂಮಿಯ ಮಕ್ಕಳೆಲ್ಲರೂ ಸೇರಿ ಸಂಘದಾಗ ರಕ್ಷೆಯ ನೂಲನ್ನು ಕಟ್ಟುತ್ತ ನಲಿವರು ಸ್ನೇಹ ಜೇನಿನಾಂಗ. ಇಂದು ಭೂಮಿಯ ಮಕ್ಕಳೆಲ್ಲರೂ ಸೇರಿ ಸಂಘದಾಗ ರಕ್ಷೆಯ ನೂಲನ್ನು ಕಟ್ಟುತ್ತ ನಲಿವರು ಸ್ನೇಹ ಜೇನಿನಾಂಗ. ಒಂದೇ ನಾಡಿನ ಮಕ್ಕಳು ನಾವು, ಭಾವನೆ ಮನದಾಗ ರಕ್ಷಾ ಬಂಧನ ರಕ್ಷೆಯ ದೋಟಕ ನಮ್ಮ ನಾಡಿನಾಗ. ಇಂದು ಭೂಮಿಯ ರಕ್ಷಣೆಗೈಯುವ ಶಪಥ ಹೃದಯದಾಗ. ತ್ಯಾಗ ಪ್ರೇಮಗಳ ಸ್ಫೂರ್ತಿಯ ಸೆಲೆಯಿದು ಬಂಧು ಬಳಗದಾಗ. ಇಂದು ಭೂಮಿಯ ರಕ್ಷಣೆಗೈಯುವ ಶಪಥ ಹೃದಯದಾಗ. ತ್ಯಾಗ ಪ್ರೇಮಗಳ ಸ್ಫೂರ್ತಿಯ ಸೆಲೆಯಿದು ಬಂಧು ಬಳಗದಾಗ. ಅಣ್ಣ ತಂಗಿಯರ ಪ್ರೇಮದ ಸ್ಪಂದನ ನೂಲಿನ ಎಳೆಯಾಗ. ರಕ್ಷಾ ಬಂಧನ ರಕ್ಷೆಯ ದೋಟಕ ನಮ್ಮ ನಾಡಿನಾಗ. ಅಣ್ಣನ ಬರುವಿಗೆ ಕಾಯ್ದ ಕೂಡುವ ತಂಗಿಯ ಅನುರಾಗ. ರಾಖಿಯ ಕಟ್ಟುತ್ತ ಅಣ್ಣನ ಕಾಯುವ ಮಿಲನ ಏನು ಸೊಬಗ. ಅಣ್ಣನ ಬರುವಿಗೆ ಕಾಯುತ್ತ ಕೂಡುವ ತಂಗಿಯ ಅನುರಾಗ. ರಾಖಿಯ ಕಟ್ಟುತ್ತ ಅಣ್ಣನ ಕಾಯುವ ಮಿಲನ ಏನು ಸೊಬಗ. ನಾಡಿನ ಸಂಸ್ಕೃತಿ ಭವ್ಯ ಪರಂಪರೆ ಅಡಗಿದೆ ಇದರಾಗ. ರಕ್ಷಾ ಬಂಧನ ರಕ್ಷೆಯ ದೋಟಕ ನಮ್ಮ ನಾಡಿನಾಗ. ಭರತ ಖಂಡದ ಜನಮನ ತಣಿದಿದೆ ಇಂದು
ಇಂದು ದಾರದಾಗ ಭರತ ಖಂಡದ ಜನಮನದ ನಿರಿಗೆ ಇಂದು ದಾರದಾಗ ಭಾಷಭೇದವ ಪಂಥ ಪಂಗಡವ ಮರೆತು ದೇಶದಾಗ ಭರತ ಖಂಡದ ಜನಮನದ ನಿರಿಗೆ ಇಂದು ದಾರದಾಗ ಭಾಷಭೇದವ ಪಂಥ ಪಂಗಡವ ಮರೆತು ದೇಶದಾಗ ಚಿಕ್ಕ ಮರಾಠ ಕನ್ನಡ ಕೇರಳ ಭೇದ ಮರೆಯಲೀಗ ವೇದ ಮರೆಯಲೀಗ ರಕ್ಷಾಬಂಧನ ರಕ್ಷೆಯ ದೋತಕ ನಮ್ಮ ನಾಡಿನಾಗ ರಕ್ಷಾಬಂಧನ ರಕ್ಷೆಯ ದೋತಕ ನಮ್ಮ ನಾಡಿನಾಗ. ಶ್ರೀರಾಮ ಶಾಖೆ ನಯನಾಡು ಇಲ್ಲಿ ರಕ್ಷಾಬಂಧನ ಆಚರಿಸುವ ನೆಲೆಯಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಶ್ರೀರಾಮ ಶಾಖೆ ನಯನಾಡು ವತಿಯಿಂದ ತಮಗೆಲ್ಲರಿಗೂ ರಕ್ಷಾಬಂಧನದ ಶುಭಾಶಯವನ್ನು ಕೋರುತ್ತಾ, ರಕ್ಷಾಬಂಧನ ಅನ್ನೋ ಶಬ್ದವನ್ನು ತೆಗೆದಾಗಲೇ ನಮಗೆಲ್ಲಿ ರಕ್ಷೆಯ ಜೊತೆಗೆ ಒಂದು ಬಂಧನ, ಈ ಎರಡು ವಿಚಾರಧಾರೆ. ಇನ್ನು ಒಟ್ಟು ಇವತ್ತಿನ ಕಾರ್ಯಕ್ರಮದ ಸ್ವರೂಪವನ್ನು ತಾಯಿಯನ್ನು ಹೇಳಿದ್ರು ಈಗಾಗಲೇ. ಅದರ ಜೊತೆಗೆ ನಾವು ಇವತ್ತು ಭಾರತ ಮಾತಾ ಪೂಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ಒಂದು 15 ನಿಮಿಷ ಇವತ್ತಿನ ರಕ್ಷಾಬಂಧನ ಉತ್ಸವದ ಮಹತ್ವದ ಬಗ್ಗೆ ಹಾಗೂ ತಾಯಿ ಭಾರತಾಂಬೆಯ ಬಗ್ಗೆ ನಾನು ನಿಮ್ಮ ಮುಂದೆ ಒಂದಷ್ಟು ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದೇನೆ. ಈ ನೆಲೆಯಲ್ಲಿ ಇಲ್ಲಿ ಸೇರಿರ್ತಕ್ಕಂತಹ ಶ್ರದ್ಧೆಯ ತಾಯಿಯಂದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಸಂಘದ ಹಿರಿಯ ಸಜ್ಜನ ಬಂಧುಗಳು, ಪುಟಾಣಿ ಮಕ್ಕಳು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಂದು ನಾಗ್ಪುರದ ಮೋಹಿತೇವಾಡದಲ್ಲಿ ಜನ್ಮ ತಾಳಿತು ಅಂತ ನಮಗೆ ವಿಜಯದಶಮಿಯ ಪುಣ್ಯ ದಿನ. ಈ ವರ್ಷ ಸಂಘ ಶತಾಬ್ದಿ ವರ್ಷ. ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಇವತ್ತು ಇಷ್ಟೂ ಮಂದಿ ನಾವು ರಕ್ಷಾಬಂಧನ ಉತ್ಸವದಲ್ಲಿ ಭಾಗವಹಿಸಿದ್ದೇವೆಲ್ಲ, ಇದು ಮುಂದಿನ ಬಹಳಷ್ಟು ವರ್ಷಗಳ ಕಾಲ ಬಹುಶಃ ಈ ಯೋಗ ಭಾಗ್ಯ ಯಾರಿಗೂ ಸಿಗುವುದಿಲ್ಲ. ಯಾಕೆ ಗೊತ್ತಾ, ಒಂದು ಸಂಘ ಸಂಘಟನೆಯ ಶತಾಬ್ದಿ ವರ್ಷಾಚರಣೆಯ ಒಂದು ಉತ್ಸವದಲ್ಲಿ ನಾವು ಭಾಗಿಯಾಗಿದ್ದೇವೆ. ಇನ್ನು ಮುಂದಿನ ವರ್ಷ ಬಂದಾಗ ಅದು 101ನೇ ವರ್ಷ. ಕಳೆದ ವರ್ಷ ಭಾಗವಹಿಸಿದ್ರೆ ಅದು 99ನೇ ವರ್ಷ. ಸಂಘ ಶತಾಬ್ದಿ ಉತ್ಸವದಲ್ಲಿ ಇರುವಂತಹ ಈ ವರ್ಷದ ಯಾವೆಲ್ಲ ಉತ್ಸವಗಳು ನಡೀತಿವೆ ಅದೆಲ್ಲ ಭಾಗವಹಿಸಿದ್ದು ನಮ್ಮ ಪುಣ್ಯ. ಅಥವಾ ಮುಂದಿನ ಕಾಲಘಟ್ಟದಲ್ಲಿ ಪುಟಾಣಿ ಮಕ್ಕಳಿದ್ದೇವೆ, ನೀವು ಇನ್ನು ಬೆಳೆದು ಮುಂದಕ್ಕೆ ದೊಡ್ಡವರಾದ ನಂತರ ಒಂದು 50-60 ವರ್ಷ ಆಗುವಾಗ ಸಂಘ 150ನೇ ಸಂವತ್ಸರ ಆಚರಣೆ ಮಾಡುವಾಗ ನಾನು ಸಂಘದ 100ನೇ ವರ್ಷದ ರಕ್ಷಾಬಂಧನ ಉತ್ಸವದಲ್ಲಿ ಭಾಗವಹಿಸಿದ್ದೇನೆ ಅಂತ ಹೆಮ್ಮೆ ಹೇಳಿಕೊಂಡು ಇಲ್ಲಿ ಹಿರಿಯರ ಅನೇಕರಿದ್ದಾರೆ. ಸಂಘದ 75ನೇ ವರ್ಷ ಉತ್ಸವದಲ್ಲಿ ಭಾಗವಹಿಸಿದವರು ಇರ್ಬೋದು ಅಂತ ನಾವೆಲ್ಲರೂ ಸೇರಿಕೊಂಡು ಇವತ್ತು ಪರಸ್ಪರ ರಕ್ಷೆಯ ದ್ಯೋತಕವಾಗಿರುವಂತಹ ರಕ್ಷಾಬಂಧನದ ಉತ್ಸವದಲ್ಲಿ ಸಾಮಾನ್ಯವಾಗಿ ರಕ್ಷೆ ಪರಸ್ಪರ ಅಣ್ಣ ತಂಗಿ ಅಕ್ಕ ತಮ್ಮ ಸಹೋದರತ್ವದ ಬಾಂಧವ್ಯವನ್ನು ಬೆಸೆಯುವಂತ ವಿಚಾರ. ಇದು ನಾವೊಂದು ಯೋಚನೆ ಮಾಡಬಹುದು, ಸಂಘ ಈ ವಿಚಾರವನ್ನು ತೆಗೆದುಕೊಂಡು ಬಂತ ಇಲ್ಲ. ಸಾವಿರ ವರ್ಷಗಳ ಹಿಂದಕ್ಕೆ ನನ್ನ ಭಾರತ ದೇಶದಲ್ಲಿ ಇದ್ದಂತಹ ಒಂದು ಸಂಸ್ಕೃತಿ ಇದು ರಕ್ಷಾಬಂಧನ. ಪುರಾತನವನ್ನು ತೆಗೆದುಕೊಂಡ್ರೆ, ಪುರಾಣವನ್ನು ತೆಗೆದುಕೊಂಡ್ರೆ, ಪುರಾಣದಲ್ಲಿ ಒಂದು ಉಲ್ಲೇಖ, ಬಲಿಚಕ್ರವರ್ತಿ ಕತೆ ನಾವೆಲ್ಲರೂ ಕೇಳಿದ್ದೇವೆ. ವಾಮನಾವತಾರಿಯಾಗಿ ಬಂದಂತಹ ಶ್ರೀಮನ್ನಾರಾಯಣ 3 ಅಡಿ ಭೂಮಿಯನ್ನು ಕೇಳುತ್ತಾನೆ. ಒಂದಡಿಯಲ್ಲಿ ಭೂಮಂಡಲವನ್ನ, ಇನ್ನೊಂದಡಿಯಲ್ಲಿ ಆಕಾಶವನ್ನ, ಮತ್ತೆ ಮೂರನೇ ಕಾಲ ಎಲ್ಲಿಡ್ಬೇಕಂತ ಕೇಳಿದಾಗ ಬಲಿಚಕ್ರವರ್ತಿ ತನ್ನ ತಲೆಯನ್ನು ತೋರಿಸ್ತಾನೆ. ತಲೆಗೆ ವಾಮನ ತಾನು ಪಾದವನ್ನು ಒತ್ತಿದಾಗ ಬಲಿಚಕ್ರವರ್ತಿ ಪಾತಾಳಕ್ಕೆ ತಳ್ಳಲ್ಪಡ್ತಾನೆ. ಇದು ಕತೆ ನಾವು ಕೇಳಿದ್ದೇವೆ. ಆ ನಂತರ ಬಲಿಚಕ್ರವರ್ತಿ ಶ್ರೀಮನ್ನಾರಾಯಣನಿಗೆ ಒಂದು ವಿಚಾರವನ್ನು ಕೇಳ್ತಾನೆ. ನೀನು ಕೇಳಿದಾಗಿ ನಾನು ನಿಮಗೆ 3 ಅಡಿ ಭೂಮಿಯನ್ನು ಕೊಟ್ಟಿದ್ದೇನೆ. ಈಗ ನನಗೋಸ್ಕರ ನನ್ನದೊಂದು ಕೋರಿಕೆ ಇದೆ, ಅದನ್ನು ನೀನು ಈಡೇರಿಸಬೇಕು ದೇವ. ಅವಾಗ ಶ್ರೀಮನ್ನಾರಾಯಣ ತಥಾಸ್ತು ಅಂತ. ಯಾವ ಕೋರಿಕೆ ಅಂತ ಕೇಳಿದ್ರೆ, ನರಕದ ಕಾವಲುಗಾರನಾಗಿ, ಯಾವ ಪಾತಾಳ ಲೋಕ ಇದೆಯೋ ಆ ಪಾತಾಳ ಲೋಕದ ಕಾವಲುಗಾರನಾಗಿ ಶ್ರೀಮನ್ನಾರಾಯಣನ ನೇಮಿಸಿಕೊಳ್ಳ. ಹೀಗಿರ್ಬೇಕಾದ್ರೆ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಕಾಣಿಸ್ತಿಲ್ಲ. ಲಕ್ಷ್ಮೀದೇವಿಗೆ ಕಳವಳವಾಯಿತು. ವಿಚಾರಧಾರೆಯನ್ನು ತಿಳಿದುಕೊಂಡಂತಹ ಲಕ್ಷ್ಮೀದೇವಿ ಒಂದು ರೇಷ್ಮೆಯ ರಕ್ಷೆಯನ್ನು ಮಾಡಿಕೊಂಡು ಬಲಿಚಕ್ರವರ್ತಿಯ ಬಳಿಗೆ ಬರ್ತಾನೆ. ಬಲಿಚಕ್ರವರ್ತಿಯ ಬಲಿಗೆ ಬಂದು ಆತನಿಗೆ ರಕ್ಷೆಯನ್ನು ಕಟ್ಟಿ ತನ್ನ ಸಹೋದರನಾಗಿ ಬಲಿಚಕ್ರವರ್ತಿಯನ್ನ ಸ್ವೀಕರಿಸಿದ ನಂತರ ಬಲಿಚಕ್ರವರ್ತಿ ಕೇಳ್ತಾನೆ, ನೀನು ನನ್ನ ಸಹೋದರಿಯಾಗ, ನಿನಗೇನಾದ್ರೂ ಉಡುಗೊರೆ ಕೊಡ್ಬೇಕಲ್ಲ, ನಾನು ನಿನಗೆ ಯಾವ ಉಡುಗೊರೆ ಬೇಕು ಕೇಳುವ ಅಂತ ಕೇಳುವಾಗ ಲಕ್ಷ್ಮೀದೇವಿ ಕೇಳ್ತಾರೆ, ನನ್ನ ಪತಿ ಶ್ರೀಮನ್ನಾರಾಯಣ ಇಲ್ಲಿ ಕಾವಲುಗಾರನಾಗಿ ದ್ವಾರಪಾಲಕನಾಗಿ ಇಲ್ಲಿದ್ದಾನಲ್ಲ, ಅವನನ್ನು ನನ್ನ ಜೊತೆ ಕಳಿಸಿಕೊಡಿ ಅಂತ. ಈ ರೀತಿಯಾದ ಒಂದು ಕತೆ ಕೂಡ ಇದೆ. ಅಂದ್ರೆ ನಮ್ಗೆ ಏನನ್ನು ತಿಳಿಸ್ತದೆ ಅಂದ್ರೆ, ಪರಸ್ಪರ ಸಹೋದರತ್ವದ ಬಾಂಧವ್ಯ ಬೆಸೆಯುವ ಈ ರಕ್ಷಾಬಂಧನ ಕಟ್ಟಿದಾಗ ನಾವೇನಾದ್ರೂ ಉಡುಗೊರೆ ಕೊಡ್ಬೇಕು. ಇವತ್ತಿನ ದಿನದಲ್ಲಿ ಯಾವ ರೀತಿ ಇದೆ, ನಾವೆಲ್ಲರೂ ಸಹೋದರರು, ಯಾರದೋ ತಾಯಿಯ ಮಕ್ಕಳು. ನಮ್ಮ ಭಾವನೆ, ಮನಸ್ಸಿನ ಭಾವನೆ, ನನ್ನ ದೇಶದ ಒಂದು ಚಿಂತನೆ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಂತಿಲ್ಲ, ಪರಸ್ಪರ ಅಣ್ಣ ತಮ್ಮಂದಿರಾಗಲಿಕ್ಕೆ. ಯಾರದೋ ಹೊಟ್ಟೆಯಲ್ಲಿ ಎಲ್ಲಿಯೂ ಹುಟ್ಟಿ ಬೆಳೆದವರು ನಾವು. ಒಂದು ರಕ್ಷೆ ನಮ್ಮನ್ನು ಅಣ್ಣ ತಂಗಿಯ ಭಾವನೆಗೆ ತಂದು ಬಿಡ್ತದೆ. ಅಲ್ಲಿ ಉಡುಗೊರೆ ಯಾವುದು ಕೊಡುವುದು, ಆ ತಂಗಿಯ ಸಂರಕ್ಷಣೆ ಮಾಡುವುದು. ತಂಗಿ ಅಥವಾ ಅಕ್ಕ ಯಾವ ರೀತಿಯ ಉಡುಗೊರೆ ಕೊಡ್ಬೋದು, ಅಣ್ಣನಿಗೆ ಒಳಿತಾಗಲಿ ಅಂತ ತಾನು ನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡುವುದು.
ಬಹಳ ಸರಳವಾಗಿದೆ ನಮ್ಮಲ್ಲಿ. ಅಂತಹ ವಿಚಾರಧಾರೆಯನ್ನು, ಅಂತ ಒಂದು ಒಳ್ಳೆಯ ಮೌಲ್ಯಯುತವಾದ ವಿಚಾರಧಾರೆಯನ್ನು ಸಂಘ ತನ್ನ ಉತ್ಸವವನ್ನಾಗಿ ತೆಗೆದುಕೊಂಡಿತ್ತು. ಈ ರೀತಿ ಒಟ್ಟು 6 ಉತ್ಸವಗಳಿವೆ. ಹೆಚ್ಚಿನ ಉತ್ಸವಗಳೆಲ್ಲ ನಮ್ಮ ಶಾಖೆಯಲ್ಲಿ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಇವತ್ತು ನಾವು ಆಚರಿಸುವಂತಹ ಈ ರಕ್ಷಾಬಂಧನ ಉತ್ಸವದ ನೆಲೆಯಲ್ಲಿ ನಾವು ಪರಸ್ಪರ ರಕ್ಷೆ ಧಾರಣೆ ಮಾಡಬೇಕಾದ್ರೆ ನಾವೊಂದು ಬದ್ಧತೆಗೆ ಒಳಗಾಗಬೇಕು. ಕಳೆದ ಬಾರಿ ಕೂಡ ಒಂದು ಬದ್ಧತೆಯ ವಿಚಾರವನ್ನು ಕೊಟ್ಟಿದ್ದೀವಿ. ಈ ಬಾರಿ ಕೂಡ ಅಂತಹದೇ ಒಂದು ಬದ್ಧತೆ ನಮಗೆಲ್ಲರಿಗೂ ಇದೆ. ಆ ಬದ್ಧತೆ ಬೇರಿನ್ಯಾವುದು ಅಲ್ಲ, ಬಹಳ ಸರಳವಾದದ್ದು. ನಾವು ಪರಸ್ಪರ ರಕ್ಷೆ ಧರಿಸಿಕೊಡ್ಬೇಕಾದ್ರೆ ಆ ರಕ್ಷೆಯ ಮುಖೇನ ನನ್ನ ಸಂಸ್ಕೃತಿಯನ್ನ, ನನ್ನ ಸಂಸ್ಕಾರವನ್ನ, ನನ್ನ ರಾಷ್ಟ್ರ ಧರ್ಮವನ್ನ ಸಂರಕ್ಷಣೆ ಮಾಡುತ್ತೇನೆ. ಇದಕ್ಕೋಸ್ಕರ ನಾವು ತಲವಾರು ಹಿಡಿದು ಕತ್ತಿ ಹಿಡಿದು ಏನು ಹೋರಾಟ ಮಾಡಬೇಕಾಗಿಲ್ಲ. ನಾವು ನಮ್ಮ ನೆಲೆಯಲ್ಲಿ, ನಮ್ಮ ಇತಿಮಿತಿಯಲ್ಲಿ, ನಮ್ಮೊಳಗೆ, ನಮ್ಮ ವ್ಯಾಪ್ತಿಯಲ್ಲಿ ಯಾವೆಲ್ಲ ಇದಕ್ಕೆ ಪೂರಕವಾದ ಚಟುವಟಿಕೆಗಳು, ಕಾರ್ಯಕ್ರಮಗಳು ನಡೀತೇವೋ ಅದರ ಜೊತೆಗೆ ನಮ್ಮನ್ನು ಜೋಡಿಸಿಕೊಂಡ್ರೆ ಆಯ್ತು ಅಷ್ಟೇ. ಸರ್ಸಂಘ ಚಾಲಕರು ಈ ಬಾರಿ 5 ತತ್ವಗಳನ್ನು ಹೇಳಿದ್ರು. ಒಂದು, ಪ್ರತಿ ಮನೆಯಲ್ಲೂ ಸಹಕುಟುಂಬ, ಪ್ರತಿ ಮನೆಯಲ್ಲೂ ಸಹ ಭೋಜನ, ಭಜನೆ, ಆಮೇಲೆ ಭಾಷೆ ಅಂದ್ರೆ ಭಜನೆ ಸಾಮಾನ್ಯ ನಾವೆಲ್ಲ ಮನೆಯಲ್ಲಿ ಮಾಡ್ತೇವೆ. ಭೋಜನ ನಾವೆಲ್ಲರೂ ಮಾಡ್ತೇವೆ, ಆದ್ರೆ ಒಟ್ಟಿಗೆ ಜೊತೆಯಾಗಿ ಕುಳಿತು ಕನಿಷ್ಠ ವಾರದಲ್ಲಿ ಒಂದು ಬಾರಿ ಆದ್ರೂ ಒಂದು ಹೊತ್ತಿನ ಊಟವನ್ನಾದ್ರೂ ನಾವು ಮನೆಯ ಸದಸ್ಯರೆಲ್ಲರೂ ಕೂತು ಮಾಡ್ತೀವ. ಒಂದಷ್ಟು ವರ್ಷಗಳ ಹಿಂದಕ್ಕೆ ನಮ್ಮ ಹಿರಿಯರು, ಕುಟುಂಬಿಕರೆಲ್ಲರೂ ಒಟ್ಟು ಜೊತೆಗೆ ಊಟ ಮಾಡ್ತಾರೆ. ಆ ಸವಿಯನ್ನು ಸಾಧ್ಯವಾದ್ರೆ ಇನ್ನು ಮುಂದಿನ ದಿನಗಳಲ್ಲಾದ್ರೂ ನಾವು ನಮ್ಮ ಮನೆಯಲ್ಲಿ ಕನಿಷ್ಠ ವಾರದಲ್ಲಿ 1 ದಿವಸ, ಮತ್ತೆ ಅದು ವಾರದಲ್ಲಿ 2 ದಿವಸ, 3 ದಿವಸ ಹಾಕುವಾಗೆ ನೋಡಿಕೊಳ್ಳೋಣ. ಇನ್ನು ಭಜನೆ, ಪ್ರತಿ ಮನೆಯಲ್ಲಿ ಭಜನೆ ಆಗ್ತದೆ. ನಾವು ದೇವಸ್ಥಾನಕ್ಕೋ ಮಂದಿರಕ್ಕೆ ಬಂದು ಭಜನೆ ಮಾಡ್ತೇವೆ ಅಂದ್ರೆ ಅದು ನಾನೊಬ್ಬ ಆಯ್ತು, ನನ್ನ ಮನೆಯ ಒಬ್ಬ ಸದಸ್ಯ ಬಂದು ಅಲ್ಲಿ ಭಜನೆ ಮಾಡುದು. ಆದ್ರೆ ಮನೆಯಲ್ಲಿ ಆದ್ರೆ ಮನೆಯ ಅಷ್ಟೋ ಮಂದಿ ಸದಸ್ಯರನ್ನು ಸೇರಿಸಿಕೊಂಡು ನಾವು ಭಜನೆ ಮಾಡ್ತೇವೆ. ಇನ್ನು ಭಾಷೆ ನಮ್ಮ ಭಾಷೆ ಬಹಳ ಸುಂದರವಾದ. ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಮಾವ ಇದೆಲ್ಲವನ್ನು ಬಿಟ್ಟು ಆಂಟಿ, ಅಂಕಲ್, ಯಾವ ಆಂಗ್ಲ ವ್ಯಾಮೋಹದಿಂದ ಹೊರಬಂದು ನಮ್ಮತನದ ಭಾಷೆ ಇದೆಯಲ್ಲ ಅದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡುವುದರ ಜೊತೆಗೆ ನಾವು ಅದನ್ನು ಅನುಸರಿಸಬೇಕು. ಇದರ ಜೊತೆಗೆ ಪರ್ಯಾವರಣ, ಬೇರೆ ಬೇರೆ ಒಂದಷ್ಟು ವಿಚಾರಧಾರೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಈ ಎಲ್ಲ ದೀಕ್ಷೆ ಬದ್ಧತೆಯೊಂದಿಗೆ ಇವತ್ತಿನ ರಕ್ಷಾಬಂಧನವನ್ನು ನಾವು ಆಚರಿಸಬೇಕಾಗಿದೆ. ಇದರ ಜೊತೆಗೆ ಒಂದು ಪುಟ್ಟ ಕಥೆಯನ್ನು ಹೇಳುವಂತೆ. ಬಹುಶಃ ನನಗೆ ಆಗಾಗಲೇ ನಮ್ಮ ಉತ್ಸವ ಅರ್ಧ ಗಂಟೆ ತಡವಾಗಿ ಆರಂಭವಾಯಿತು. 6 ಗಂಟೆಗೆ ನಾವು ಮುಗಿಸಬೇಕಿತ್ತು. ಪರವಾಗಿಲ್ಲ, ಒಂದು 15 ನಿಮಿಷ ವಿಳಂಬ ಆಗಬಹುದು. ಇದರ ಜೊತೆಗೆ ಇವತ್ತು ನಾವು ಭಾರತ್ ಮಾತಾ ಪೂಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಭಾರತ್ ಮಾತಾ ಪೂಜನ ಕಾರ್ಯಕ್ರಮ ನಮಗೆಲ್ಲ ಗುರುಸ್ವರೂಪಿಯಾದ ಪರಮ ಪವಿತ್ರ ಭಗವದ್ಧ್ವಜದ ಅಡಿಯಲ್ಲಿ ನಾವೆಲ್ಲ ಸೇರಿ ಮಾಡುವ ಯೋಚನೆ, ಕಾರ್ಯಚಟುವಟಿಕೆ ಎಲ್ಲವೂ ಕೂಡ ತಾಯಿ ಭಾರತ ಮಾತೆಗೋಸ್ಕರ, ನಮಗೋಸ್ಕರ, ನನ್ನ ಸ್ವಂತಕ್ಕೋಸ್ಕರ ಅಥವಾ ತನ್ನ ವೈಯಕ್ತಿಕ ವಿಚಾರಕ್ಕೆ ಯಾವ ವಿಚಾರಧಾರೆಗಳಿಲ್ಲ. ನಮಗೆ ಏನಿದ್ರು ಭಗವೆಯ ಅಡಿಯಲ್ಲಿ ಕುಳಿತ ನಂತರ ಅಥವಾ ಭಗವೆಯನ್ನು ಸಾಕ್ಷಿಯಾಗಿ ಸ್ವೀಕರಿಸಿದ ನಂತರ ನಮ್ಗೆ ಏನಿದ್ರು ತಾಯಿ ಭಾರತ ಮಾತೆ. ನಾವು ಮಾಡುವಂತ ಎಲ್ಲ ಒಳ್ಳೆಯ ಕೆಟ್ಟ ಕೆಲಸಗಳೆಲ್ಲ ಅದು ಭಾರತ ಮಾತೆಗೆ ಸಮರ್ಪಣೆ. ಹಾಗಾಗಿ ನಾವು ಯಾವತ್ತೂ ಜಾಗರೂಕರಾಗಿರ್ಬೇಕು. ನಾವು ಯಾವತ್ತೂ ಕೆಟ್ಟ ಕಾರ್ಯ, ಕೆಟ್ಟ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬಾರ್ದು. ಇವತ್ತಿನ ಯುವ ಪೀಳಿಗೆ ನೋಡಿದ್ರೆ ಬಹಳಷ್ಟು ವ್ಯಸನದ ಹಾದಿಯಲ್ಲಿ ಸಾಕ್ತಾ ಇದೆ, ಬಹಳಷ್ಟು ನೋವಿನ ಸಂಗತಿ. ಇವತ್ತು ಮಧ್ಯಾಹ್ನ ಒಂದು ಕಡೆಗೆ ನಾನು ಬುದ್ಧಿತ್ಯವದಲ್ಲಿಂದ ಹೋಗಿದ್ದೆ. ಅಲ್ಲಿ ವಿಚಾರ ಹೀಗೆ ಮಾತು ಬಂದ ನಂತರ ಒಬ್ಬ ಹಿರಿಯರು ಹೇಳಿದ್ರು, ಹೆಚ್ಚಿನ ವ್ಯವಹಾರ ಎಲ್ಲ ಇವತ್ತಿನ ದಿನಗಳಲ್ಲಿ ನಡೆಸುವುದು ಯಾವುದು, ಗಾಂಜಾ ಅಥವಾ ಇನ್ನಿತರ ಮಾದಕ ವಸ್ತುಗಳ ವ್ಯಸನ ಯಾವುದೆಲ್ಲ ಮಾರಾಟ ವ್ಯವಹಾರ ನಡೀತಾ ಇರುವುದು ಸಂಘ ಪರಿವಾರದಿಂದ ಬಂದಂತ ಸ್ವಯಂ ಸೇವಕರೇ ಅದರಲ್ಲಿ ಜೊತೆಯಾಗಿದ್ದಾರೆ. ಬಹಳ ನೋವಾಗ್ತದೆ. ನಾವು ಹೆಮ್ಮೆಯಿಂದ ಸಂಘ ಶತಾಬ್ದಿ ವರ್ಷದಲ್ಲಿದೆ ಅಂತ ಹೇಳ್ತಾ ಇದ್ದೀವಿ. ಯಾವತ್ತೂ ಹಾಕಿದಂತಹ ಈ ಬೀಜ ಅದರ ಚಿಂತನೆ ಇದ್ದದಷ್ಟೇ ವ್ಯಕ್ತಿಯ ನಿರ್ಮಾಣ, ವ್ಯಕ್ತಿಯ ಮುಖೇನ ರಾಷ್ಟ್ರದ ನಿರ್ಮಾಣ. ಯಾವ ರೀತಿಯ ವ್ಯಕ್ತಿಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಹೆಸರು ಬರುವುದು ಸಂಘಕ್ಕೆ. ಯಾವ ಒಬ್ಬ ಕೆಟ್ಟ ದುರುಳ ಯಾವನೋ ಒಬ್ಬ ಮಾಡಿದ, ಆದ್ರೆ ಬರುವುದು ಸಂಘಕ್ಕೆ. ಹಾಗಾಗಿ ನಾವು ಸಂಘದ ಸ್ವಯಂ ಸೇವಕರು ಎಲ್ಲರೂ ಈ ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟಾಗಿರ್ಬೇಕು. ನಾನು ನನ್ನತನವನ್ನು ನಾನು ಸಂರಕ್ಷಿಸಿಕೊಳ್ತೇನೆ. ನಾನು ಮೇಲೆ ನಿಂತು ಹೇಳ್ಬೇಕಾದ್ರೆ ನಾನು ಆ ಸ್ಥಾನದಲ್ಲಿ ಇರ್ಬೇಕು. ಸಂಘದ ಅಡಿಯಲ್ಲಿ, ಧ್ವಜದ ಅಡಿಯಲ್ಲಿ ನಾವು ಕೂತಾಗ ನಮ್ಮ ಚಿಂತನೆ ಅಂತದ್ದೇ ಆಗಿರ್ಬೇಕು. ನನಗೆ ಒಳಿತಾಗ್ಲಿ ಮಾತ್ರ ಅಲ್ಲ, ನನ್ನ ಇಡೀ ಸಮಾಜಕ್ಕೆ ಒಳಿತಾಗುವಂತ ಯೋಜನೆಯನ್ನು ನಾವು ರೂಪಿಸಿಕೊಳ್ಬೇಕು. ಇವತ್ತು ಆ ಹಿರಿಯರು ಹೇಳಿದಾಗ ಬಹಳ ವೇದನೆ ಆಯಿತು. ಸಂಘ ಪರಿವಾರದ ಸ್ವಯಂ ಸೇವಕರೇ, ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿಗಳೇ ಇಂತಹ ಧರ್ಮ ಬಾಹಿರ ಅಥವಾ ಯಾವ ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೇರೆಯೂ ಅಲ್ಲ, ನಮ್ಮ ಹತ್ತಿರದ ಮುಂಜಾಗ್ರತೆ ಈ ಭಾಗದಲ್ಲಿ ಬಹಳ ನೋವಿನ ವಿಚಾರ. ಹಾಗಾಗಿ ನಾವೆಲ್ಲರೂ ಬಹಳ ಜಾಗರೂಕರಾಗಿರ್ಬೇಕು. ಇವತ್ತು ರಕ್ಷೆಯನ್ನು ಧರಿಸುವುದರ ಜೊತೆಗೆ ನಮ್ಮ ಒಂದು ದೀಕ್ಷೆ ಇರಬೇಕು. ನಾನು ನನ್ನ ಧರ್ಮದ ಸಂರಕ್ಷಣೆ ಮಾಡಿದ್ದೇನೆ ಅಷ್ಟೇ. ನಾನು ನನ್ನ ಧರ್ಮ, ರಾಷ್ಟ್ರಕ್ಕೆ ಮತ್ತೆ ಆ ಧರ್ಮ ಸಂರಕ್ಷಣೆಯಲ್ಲಿ ಹೇಗೆ ನಾನು ಜನತೆಗೆ ಒಪ್ಪುವಂತಹ ಸಭ್ಯವೆನಿಸುವಂತಹ ಉಡುಗೆ ತೊಡುಗೆಯನ್ನು ಧರಿಸುವುದಿರ್ಬೋದು, ಅಥವಾ ಯಾವ ಸಮಾಜ ನನಗೆ ನನ್ನ ಸಂಸ್ಕೃತಿಯ ಪ್ರತೀಕವಾಗಿ ಹೇಳಿಕೊಟ್ಟಿದೆಯೋ, ಕುಂಕುಮ ಧಾರಣೆಯೋ, ಮುಡಿಗೆ ಹೂವನ್ನು ನೀಡುವುದೋ, ಕೈಗೆ ಬಳೆಯನ್ನು ತೊಡುವುದೋ, ಅಥವಾ ಅಣ್ಣಂದಿರು ಯಾವ ರೀತಿಯ ಸಂಸ್ಕಾರಯುತವಾಗಿ ಯಾವುದೇ ಮಾದಕ ವ್ಯಸನಗಳಲ್ಲಿ ತೊಡಗಿಕೊಳ್ಳದೆ, ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದೆ, ತನ್ನ ಮನೆಯವರನ್ನು ಅಥವಾ ಅಕ್ಕಪಕ್ಕದವರನ್ನು ಕೆಟ್ಟ ಕೀಳು ಮನಸ್ಸಿನಿಂದ ನೋಡದೆ, ಕೆಟ್ಟ ಯೋಚನೆ ಮಾಡದೆ, ಈ ರೀತಿಯಾಗಿ ಯಾವೆಲ್ಲ
ಸುವಿಚಾರದ ಚಿಂತನೆಗಳಿಗೂ ಅದೆಲ್ಲವೂ ನಮ್ಮೊಳಗೆ ಆಹ್ವಾನ ಆಗಲಿ, ಆ ಮುಖೇನ ನನ್ನ ಮುಂದಿನ ಜೀವನವನ್ನು ರೂಪಿಸ್ತೇನೆ ಎನ್ನುವ ಬದ್ಧತೆಯೊಂದಿಗೆ ಇವತ್ತು ನಾವೆಲ್ಲರೂ ರಕ್ಷೆಯನ್ನು ಕಟ್ಟಿಕೊಂಡು ದೀಕ್ಷಾಬದ್ಧರಾಗಿದ್ದೇವೆ. ಇದೇ ವಿಚಾರ, ಬೇರೆ ಏನಿಲ್ಲ. ರಕ್ಷೆ ಅಂದ್ರೆ ಪರಸ್ಪರ ನಾವು ಸಹೋದರತ್ವದ ಬಾಂಧವ್ಯ, ಆ ಸಹೋದರತ್ವದ ಬಾಂಧವ್ಯ ನಮ್ಮೊಳಗೆ ಮಾತ್ರ ಅಲ್ಲ, ನಮ್ಮಲ್ಲಿಂದ ವಿಸ್ತಾರವಾಗಿ ಹೋಗ್ಬೇಕು. ಇನ್ನೊಂದು ವಿಚಾರ, ಅನೇಕ ಬಾರಿ ಹಿಂದುತ್ವ ಅಥವಾ ಸಂಘಟನೆ ಇಂತಹ ವಿಚಾರ ಬಂದಾಗ, ಕೇಸರೀಕರಣ ಈ ಎಲ್ಲ ಮಾತು ಬಂದಾಗ ಒಂದು ನಮ್ಮೆಲ್ಲರ ಗಮನಕ್ಕೆ ಬರುವುದು, ನಾವು ಅನ್ಯ ಮತಾವಲಂಬಿಗಳನ್ನು ದೂಷಿಸುವುದು ಅಥವಾ ದ್ವೇಷ ಮಾಡುವುದು ಅಷ್ಟನ್ನೇ ಹೇಳಿಕೊಡುತ್ತಾರೆ. ಖಂಡಿತ ನನ್ನ ಭಾರತ ದೇಶದ ಹಿಂದೂ ಧರ್ಮ ಯಾವತ್ತೂ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಲಿಲ್ಲ. ನಮಗೆ ಗೊತ್ತಿದೆ, ನಾವು ಪ್ರತಿನಿತ್ಯ ದೇವರಿಗೆ ಪ್ರಾರ್ಥನೆ ಮಾಡುವ ಕೊನೆಗೆ ಸರ್ವೇ ಜನ ಸುಖಿನೋ ಭವಂತು ಅಂತೀವಿ. ಅಲ್ಲಿ ಯಾವತ್ತಾದ್ರೂ ಸರ್ವೇ ಹಿಂದೂ ಸುಖಿನೋ ಭವಂತು ಅಂತ ಹೇಳಿದ್ದೀವ? ಇಡೀ ಎಲ್ರಿಗೂ, ಇಡೀ ಜಗತ್ತಿನ ಜನರಿಗೆ ಎಲ್ಲರೂ ಬಂದ್ರು ಅಲ್ಲಿ, ಕೇವಲ ಹಿಂದೂಗಳಿಗೆ ಒಳ್ಳೆಯದಾಗಲಿ ಅಂತ ನಾವು ಬೇಡಿದವರಲ್ಲ. ಹಾಗಾದ್ರೆ ಯಾರೆಲ್ಲ ಹಿಂದೂಗಳು? ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬರು ಹಿಂದೂಗಳು. ಆದ್ರೆ ಭಾರತದಲ್ಲಿ ಹುಟ್ಟಿದ್ದೇನೆ ಅನ್ನೋ ಕಾರಣಕ್ಕೆ ಆತ ಭಾರತೀಯನಾಗುವುದಿಲ್ಲ, ಭಾರತದಲ್ಲಿ ಹುಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಆತ ಹಿಂದೂ ಆಗುವುದಿಲ್ಲ. ಭಾರತದ ಯಾವ ಇಲ್ಲಿನ ನೆಲ ಜಲ ಮೌಲ್ಯವಿದೆಯೋ, ಪ್ರಕೃತಿ ಆರಾಧನೆ ಇದೆಯೋ, ಗೋ ಸಂಪತ್ತಿ ಇದೆಯೋ, ಇದೆಲ್ಲವನ್ನು ಸಹೋದರಿಯರನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತಾನೋ ಅವ ಭಾರತೀಯ. ಅವ ಯಾವ ಮತದವನೇ ಆಗಲಿ, ಯಾವ ಪಂಥದವನೇ ಆಗಲಿ, ಯಾವ ವಿಚಾರಧಾರೆಯವನೇ ಆಗಲಿ, ಇಲ್ಲಿನ ಯಾವ ಮೌಲ್ಯಯುತವಾದ ಸಂಸ್ಕೃತಿ ಇದೆಯೋ, ಯಾವ ನಮ್ಮ ಸನಾತನವಾದ ಹಿಂದೂ ಸಂಸ್ಕೃತಿ ಸಂಸ್ಕಾರ ಅಂತ ಹೇಳ್ತೀವೋ ಅದಕ್ಕೆ ಗೌರವ ಕೊಡುತ್ತಾನೋ ಅವ ಭಾರತೀಯ. ಅವರೆಲ್ಲರನ್ನು ಕೂಡ ನಾವು ನಮ್ಮ ಸಹೋದರರು ಅನ್ನೋ ಭಾವನೆಯಿಂದ ಬೆಳೆಸಬೇಕು. ಹಾಗೆ ವಿಶೇಷವಾಗಿ ಇವತ್ತು ಜಾಗರಣ ವೇದಿಕೆಯ ವತಿಯಿಂದ ದೇಶದೆಲ್ಲೆಡೆ ಭಾರತ್ ಮಾತಾ ಪೂಜನ ಕಾರ್ಯಕ್ರಮ, ಅದರ ಮುಖೇನ ರಕ್ಷಾಬಂಧನದ ಹಬ್ಬವನ್ನು ಅವರು ಜೋಡಿಸಿಕೊಂಡಿದ್ದಾರೆ. ಈ ವಿಚಾರ ಕೂಡ ನಮ್ಮೆಲ್ಲರಿಗೂ ಕೂಡ ಅನೇಕ ಬಾರಿ ಸುಮಾರು 100-150 ವರ್ಷಗಳ ಹಿಂದಕ್ಕೆ, 100-125 ವರ್ಷಗಳ ಹಿಂದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು. ನಮ್ಮೆಲ್ಲ ದೇವರನ್ನು ಕೊಂಡೋಗಿ ಅರಬ್ಬಿ ಸಮುದ್ರಕ್ಕೆ ಸಾಡಿ ಆ ಜಾಗದಲ್ಲಿ ತಾಯಿ ಭಾರತಾಂಬೆಯನ್ನು ಕೂರಿಸಿ ಆರಾಧಿಸಿ ಮುಂದಿನ ವರ್ಷದಲ್ಲಿ ನೀವೇ ಬದಲಾವಣೆ ಕಾಣುತ್ತೀರಿ ಅಂತ. ನಮ್ಗೆಲ್ಲರಿಗೂ ತಾಯಿ ಭಾರತ ಮತ್ತು ದೇವರು ಅಂತ ಪರಿಜ್ಞಾನ ಅಥವಾ ಭಾವನೆ ಯಾವಾಗ ಬರುತ್ತದೋ ಆವಾಗ ನಮ್ಮಿಂದ ಈ ಭೂಮಿಗೆ, ಈ ಮಣ್ಣಿಗೆ ಯಾವತ್ತೂ ಕೇಳ್ಕೊಂಡಾಗಲ್ಲ. ಯಾವ ಭಾರತದ ಮೌಲ್ಯಯುತವಾದ ಸಂಸ್ಕೃತಿ ಇದೆಯೋ ಅದಕ್ಕೆ ನಾವು ಯಾವತ್ತೂ ಕೂಡ ಕೆಡುಕನ್ನು ಮಾಡುವುದಿಲ್ಲ. ನಮ್ಮ ಸಹೋದರಿಯರು ಯಾವತ್ತೂ ಅತ್ಯಾಚಾರಕ್ಕೆ ಒಳಗಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಹೋದರರು ಯಾವತ್ತೂ ಕೂಡ ಕೆಟ್ಟ ಚಟಗಳಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಸುಂದರವಾದ ಪರಿಕಲ್ಪನೆಯ ಭಾರತ ಖಂಡಿತ ನಿರ್ಮಾಣ ಆಗುವುದು ಸಾಧ್ಯ. ನಾವೇನಾದರೂ ತಪ್ಪು ಮಾಡಿದ್ರೆ ಅದು ತಾಯಿ ಭಾರತ ಮತ್ತು ಇಡೀ ಭೂಮಿಯೊಳಗೆ, ನಾವು ಬದುಕುವಂತಹ ಭೂಮಿಗೆ ನಾವು ಮಾಡುವಂಥದ್ದು. ಅದಕ್ಕೋಸ್ಕರವೇ ಪ್ಲಾಸ್ಟಿಕ್ ಮುಕ್ತ ಭಾರತ, ವ್ಯಸನ ಮುಕ್ತ ಭಾರತ, ಸ್ವಚ್ಛ ಭಾರತ, ಬೇರೆಲ್ಲ ರೀತಿಯಲ್ಲಿ ಬಹಳಷ್ಟು ವಿಚಾರಗಳನ್ನು ಸಂಘ ಶತಾಬ್ದಿ ವಸ್ತಿಯಲ್ಲಿರುವಂತಹ ನಾವೆಲ್ಲರೂ ಕೂಡ ರಕ್ಷಾಬಂಧನವನ್ನು ಪರಸ್ಪರ ರಕ್ಷೆಯ ದ್ಯೋತಕವಾಗಿ ಕಟ್ಟಿಕೊಳ್ಳುವುದರ ಜೊತೆಗೆ ರಾಷ್ಟ್ರ ಸಂರಕ್ಷಣೆಯ ಬದ್ಧತೆಗೆ ಒಳಗಾಗೋಣ ಅಂತ ಹೇಳ್ತಾ ಒಂದು ಪುಟ್ಟ ಕಥೆ ಸೇರಿದಂತ ನಮಗೆಲ್ಲರಿಗೂ ಅನ್ವಯವಾಗುವಂತಹ ಕಥೆ, ಒಂದು ಪೆನ್ಸಿಲ್ನ ಕಥೆ. ಒಂದು ಪೆನ್ಸಿಲ್ ತಯಾರಕ ಪೆನ್ಸಿಲ್ ತಯಾರು ಮಾಡಿದಂತೆ ಎಲ್ಲೋ ಗುಡ್ಡದಿಂದ ಇದ್ದಿಲಿನ ಪುಡಿಯನ್ನು ತಂದ, ಅರೆದ ಪುಡಿ ಮಾಡಿದ, ಸುಣ್ಣಗೆ ಸಪೂರವಾದ ಕಡ್ಡಿ ಮಾಡಿದ, ಮರದ ತುಂಡಿನೊಳಗೆ ಸೇರಿಸಿ ಚಂದ ಮಾಡಿ ಕಟ್ಟಿ ಪೆನ್ಸಿಲ್ ತಯಾರು ಮಾಡಿದ. ಪೆನ್ಸಿಲ್ ತಯಾರು ಮಾಡಿದ ನಂತರ ಅದನ್ನು ಮಾರ್ಕೆಟ್ಗೆ ಬಿಡಬೇಕಾದ್ರೆ ಒಂದು ಪೆನ್ಸಿಲ್ ಅನ್ನು ಹಿಡ್ಕೊಂಡು ಹೇಳಿದಂತೆ, ನೋಡು ಪೆನ್ಸಿಲ್, ನಿನಗೊಂದು 5 ಬುದ್ಧಿ ಮಾತು ಹೇಳ್ತೀನಿ. ಈ ಮಾತನ್ನ ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀನು ಸರಾಗವಾಗಿ ಈ ಪ್ರಪಂಚದಲ್ಲಿ ಉಳಿತೀಯಾ ಅಂತ. ಪೆನ್ಸಿಲ್ ಹೇಳಿದಂತೆ, ನೀನು ನನ್ನ ಸೃಷ್ಟಿಕರ್ತ, ನೀನು ಹೇಳಿದೆಲ್ಲವನ್ನು ನಾನು ಪಾಲಿಸ್ತೇನೆ, ಅನುಸರಿಸ್ತೇನೆ ಅಂತ. ಪೆನ್ಸಿಲ್ನ ಸೃಷ್ಟಿಕರ್ತ ಪೆನ್ಸಿಲ್ಗೆ ಹೇಳಿದಂತ ಮೊದಲ ಮಾತು, ನೀನು ನೀನಾಗಿ ಏನನ್ನೂ ಮಾಡಲಾರೆ, ಇದು ಸದಾ ನಿನಗೆ ನೆನಪಿರಲಿ. ಪೆನ್ಸಿಲ್ ತಾನಾಗಿ ಒಂದು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾರಾದರೂ ಸೃಜನಶೀಲ ವ್ಯಕ್ತಿಯ ಕೈಗೆ ಸಿಕ್ಕಿದಾಗ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಎರಡನೆಯದು, ನಿನ್ನನ್ನು ಸಮಾಜ ನಿನ್ನನ್ನು ಉಪಯೋಗ ಮಾಡುತ್ತಾರೋ ಆ ವ್ಯಕ್ತಿಗಳು ನಿನ್ನನ್ನು ಆಗಾಗ ಕೆತ್ತುತ್ತಾರೆ. ನೀನು ಮುಂದೆ ಹಾಕಿದಾಗ ನಿನ್ನನ್ನು ಶಾರ್ಪ್ ಹರಿತ ಮಾಡೋಕೆ ಪ್ರಯತ್ನಿಸ್ತಾರೆ, ಆವಾಗ ನೀನು ಬೇಸರ ಪಟ್ಟುಕೊಳ್ಬೇಡ. ಮೂರನೇ ವಿಚಾರ, ನೀನು ಯಾವುದು ನಿನ್ನ ಅಂತಸತ್ವ ಅಥವಾ ಯಾವುದು ನಿನ್ನ ಒಳಿತು ಅಂತ ನೀನು ತಿಳ್ಕೋಬೇಕಂದ್ರೆ, ನಿನ್ನೊಳಗಿರತಕ್ಕಂತಹ ಕಡ್ಡಿ, ಸೀಸದ ಕಡ್ಡಿ, ನಿನ್ನ ಹೊರಗಿನ ಬಣ್ಣವನ್ನು ನೋಡಿ ಯಾರೂ ಖರೀದಿ ಮಾಡುವುದಿಲ್ಲ. ನಿನ್ನೊಳಗಿರುವ ಸೀಸದ ಕಡ್ಡಿಯ ತೀಕ್ಷ್ಣತೆ ಅಥವಾ ಅದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅದರ ಗುಣಮಟ್ಟವನ್ನು ನೋಡಿಕೊಂಡು ಸಮಾಜ ನಿನ್ನನ್ನು ಖರೀದಿ ಮಾಡುತ್ತದೆ. ನಾಲ್ಕನೇ ಮಾತು, ನೀನು ಬರೆಯುವಾಗ ಎಲ್ಲಿ ತಪ್ಪಾಗಿ ಬಿಡ್ತದೆ ಅಂತ ಹೆದರಿಕೆಯಿಂದ ಬರೆಯದೇ ಇರಬೇಡ. ನೀನೇನು ತಪ್ಪು ಬರೆದರೂ ಅದನ್ನು ಅಳಿಸೋಕೆ ರಬ್ಬರ್ ಅಂತ ಇದೆ, ಉಜ್ಜಿ ಮತ್ತೆ ಸರಿಪಡಿಸಿ ಬರೆಯೋಕೆ ಸಾಧ್ಯ. ಇನ್ನು ಕೊನೆಯದಾಗಿ 5ನೇ ಮಾತು ಹೇಳಿತು, ನೀನು ಎಲ್ಲಿ ಯಾವ ಹೊತ್ತಿನಲ್ಲಿ ಯಾರ ಜೊತೆ, ಒಬ್ಬ ಕಾರ್ಪೆಂಟರ್ ಕೈಗೆ ಸಿಕ್ಕಿದ್ರೆ ಮರದ ಮೇಲೆ ಬರೀಬಹುದು, ಒಬ್ಬ ಟೈಲರ್ ಕೈಗೆ ಸಿಕ್ಕಿದ್ರೆ ಬಟ್ಟೆಯ ಮೇಲೆ ಬರೀಬಹುದು, ಒಬ್ಬ ಮೇಸ್ತ್ರಿ ಕೈಗೆ ಸಿಕ್ಕಿದ್ರೆ ಗೋಡೆಯ ಮೇಲೆ ಬರೀಬಹುದು, ಪುಟ್ಟ ಮಕ್ಕಳ ಕೈಗೆ ಸಿಕ್ಕಿದ್ರೆ ಎಲ್ಲೂ ಸಿಕ್ಕಿದ್ರಲ್ಲಿ ಬೀಚು ಹಾಕಬಹುದು. ಆದ್ರೆ ಎಲ್ಲೇ ಹೇಗೆ ಇರಲಿ ನಿನ್ನ ಗುರುತನ್ನು ಸ್ಪಷ್ಟವಾಗಿ ಮೂಡಿಸುವುದು. ಈ 5 ಮಾತು ಕೇಳಿದಂತ ಪೆನ್ಸಿಲ್ ಪೆಟ್ಟಿಗೆಯೊಳಗೆ ಸೇರಿಕೊಂಡಿದ್ದು ಇವತ್ತಿಗೂ ಕೂಡ ಮಾರ್ಕೆಟ್ನಲ್ಲಿ ನಮ್ಮೆಲ್ಲರಿಗೂ ಅಪ್ಯಾಯಮಾನವಾಗಿದೆ. ಈ ಪೆನ್ಸಿಲ್ನ ಸೃಷ್ಟಿಕರ್ತ ಪೆನ್ಸಿಲ್ಗೆ ಹೇಳಿದಂತ ಈ 5 ಮಾತು ಇದೆಯಲ್ಲ, ಇದು ನಮ್ಮೆಲ್ಲ ಸ್ವಯಂ ಸೇವಕರಿಗೂ, ಹಿರಿಯರಿಗೂ, ಪುಟಾಣಿ ಮಕ್ಕಳಿಗೂ, ನಮ್ಮೆಲ್ಲರಿಗೂ, ನನ್ನನ್ನು ಸೇರಿಸಿ ಎಲ್ಲರಿಗೂ ಅನ್ವಯಿಸುವಂಥದ್ದು. ಒಂದು ಮೊದಲನೇ ಮಾತು, ನೀನು ನೀನಾಗಿ ಏನನ್ನು ಮಾಡಲಾರೆ. ನಾವು ಪ್ರತಿಯೊಬ್ಬರು ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ನಾವು ಹೇಳ್ಬೇಕಷ್ಟೇ, ಆದ್ರೆ ನಾವಾಗಿ ಏನೂ ಮಾಡಕ್ಕೆ ಸಾಧ್ಯವಿಲ್ಲ. ದೇವರ ಅನುಗ್ರಹ ಅಂತ ಬೇಕು.
ಹಿರಿಯರ ಆಶೀರ್ವಾದ ಅಂತ ಬೇಕು, ಗುರುಗಳ ಮಾರ್ಗದರ್ಶಕ ಬೇಕು. ಮಕ್ಕಳು ಇದ್ದೀರಾ, ನಿಮಗೆ ಗುರುಗಳ ಮಾರ್ಗದರ್ಶಕ ಬೇಕು. ನಾವು ತರುಣರಿದ್ದೇವೆ, ಹಿರಿಯರ ಮಾರ್ಗದರ್ಶಕ ಗುರುಗಳ ಅನುಗ್ರಹ ಬೇಕು. ಹಾಗಾಗಿ ನಾವು ಯಾವತ್ತೂ ನಾನು ಮಾಡಿದೆ ಅಂತ ಅಹಮಿಕೆ ಪಟ್ಟುಕೊಳ್ಬಾರ್ದು. ಆ ಅಹಮಿಕೆ ನಮಗೆ ಜಂಬವಾಗಿ ಪರಿಣಾಮವಾಗುವುದು. ಅದಕ್ಕೋಸ್ಕರ ಈ ಕಥೆಯನ್ನು ನಾವು ಸದಾ ನೆನಪಿಟ್ಟುಕೊಳ್ಳೋಣ. ನಾನು ಮಾಡುವುದಿಲ್ಲ, ನನ್ನ ಹಿಂದೆ ಒಂದು ಶಕ್ತಿ ಇತ್ತು, ಅದರ ಮುಖೇನ ಮಾಡಿಸಿದೆ ಅಂತ ಒಂದೇ ಭಾವನೆ. ಇನ್ನು ಎರಡನೇ ಭಾವನೆ, ಪೆನ್ಸಿಲ್ ಹೇಳಿದಂತೆ ಎರಡನೇ ಸಂದೇಶ, ನಿನ್ನನ್ನು ಕೆತ್ತುತ್ತಾರೆ ಹಿಡಿತಾರೆ. ಅಂದ್ರೆ ಯಾವಾಗ ಪೆನ್ಸಿಲ್ ಅನ್ನು ಮೊನಚು ಮಾಡ್ತೇವೋ ಆವಾಗ ಪೆನ್ಸಿಲ್ ಕೋಪಗೊಂಡು ತುಂಡಾದ್ರೆ ಅಥವಾ ಅದಕ್ಕೆ ಪೂರಕವಾಗಿ ಸ್ಪಂದಿಸದಿದ್ರೆ ಪೆನ್ಸಿಲ್ ಅನ್ನು ಬದಿಗೆಟ್ಟು ಬಿಡ್ತಾರೆ, ಬದಿಗೆಟ್ಟು ಮತ್ತೊಂದು ಪೆನ್ಸಿಲ್ ಅನ್ನು ಆಯ್ಕೆ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಜೀವನದಲ್ಲಿ ತೊಡಗಿಕೊಂಡಾಗ ಟೀಕೆ ಟಿಪ್ಪಣಿಗಳು ಬಂದೇ ಬರ್ತೇವೆ ಸಹಜ. ಅದನ್ನು ಧನಾತ್ಮಕವಾಗಿ ಸ್ವೀಕಾರ ಮಾಡಿಕೊಳ್ಳುವಂಥ ಮನಸ್ಸು ನಮ್ಮೊಳಗಿದೆ. ಆ ಮುಖೇನ ನಮ್ಮನ್ನು ನಾವು ತಿದ್ದುಪಡಿ ಮಾಡಿಕೊಳ್ಳಬೇಕು. ತಪ್ಪು ಮನುಷ್ಯ ಸಹಜ, ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ನನ್ನಿಂದ ಇವತ್ತು ಆಗ್ಬೋದು, ನಾಳೆ ಆಗ್ಬೋದು, ಮುಂದೆ ಆಗ್ಬೋದು. ಆದರೆ ಒಂದು ಸಾರಿ ಮಾಡಿದ ತಪ್ಪನ್ನು ಮತ್ತೆ ಪುನರಪಿ ಮಾಡದಾಗಿ ನಾವು ಎಚ್ಚರದಿಂದಿರಬೇಕು. ಮೂರನೇ ಮಾತು ಹೇಳಿದಲ್ಲ, ನಿನ್ನ ಹೊರಕವಚ ಮುಖ್ಯವಲ್ಲ, ನಿನ್ನ ಅಂತಸತ್ವ, ನಿನ್ನೊಳಗಿರುವಂತಹ ಆ ಸೀಸದ ಕಟ್ಟಿ ಮುಖ್ಯ ಅಂತ. ಇದು ನಮಗೂ ಕೂಡ ಅನ್ವಯವಾಗುತ್ತೆ. ನಾವೆಲ್ಲರೂ ತಾಯಿಯಂದಿರು ಅಥವಾ ಅಣ್ಣನವರು ಮಕ್ಕಳು ಎಲ್ಲರೂ ನಾವು ಬಾಹ್ಯ ಸೌಂದರ್ಯದ ಕಡೆಗೆ ಬಹಳಷ್ಟು ಗಮನ ಕೊಡ್ತೇವೆ. ನಾನು ಚಂದವಾಗಿ ಕಾಣಬೇಕು ಅಂತ ಪೌಡರ್ ಹಚ್ತೇವೆ ಅಥವಾ ಇನ್ನೇನೋ ಲೇಪನಗಳನ್ನು ಹಚ್ಚಿಕೊಳ್ತೇವೆ, ಏನೇನು ಮಾಡ್ತೇವೆ. ಹೌದು, ನಾವು ಮನುಷ್ಯರು, ನಮಗೆ ಒಂದು ಸೌಂದರ್ಯದ ವಿಚಾರದಲ್ಲಿ ಬಹಳಷ್ಟು ಆಸಕ್ತಿ ಇದೆ, ಅದು ಬೇಕು. ಆದರೆ ಅದರ ಜೊತೆಗೆ ನಮ್ಮ ಒಳಗೆ ಹೃದಯ ಅನ್ನೋದಿದೆ ಅಲ್ಲ, ಅದರೊಳಗೆ ಕಾಮ, ಕ್ರೋಧ, ಮದ, ಮತ್ಸರ ಇಂತಹ ಷಡ್ಭೈರಗಳನ್ನು ದೂರೀಕರಿಸಬೇಕು. ಎಲ್ಲರೊಂದಿಗೆ ಸಹಬಾಳ್ವೆಯಾಗಿ ಸಹ ಬೆರೆತು ಬಾಳುವಂತ ಯೋಚನೆ, ಪ್ರಾಮಾಣಿಕತೆ, ದಕ್ಷತೆ, ನಿಷ್ಠೆ ಇದೆಲ್ಲ ಬದ್ಧತೆಯೊಂದಿಗೆ ನಮ್ಮ ಒಳಸತ್ವವನ್ನು ಗಟ್ಟಿಗೊಳಿಸಬೇಕು. ಮಕ್ಕಳು ವಿಶೇಷವಾಗಿ ನೀವು ಅಲ್ಲಿ ಒಳ್ಳೆಯ ವಿಚಾರಧಾರೆಗಳನ್ನು ತುಂಬಿಕೊಳ್ಳಿ. ಸಮಾಜದಲ್ಲಿ ಬೇಕಾದಷ್ಟು ಬೇಡದಿದೆ, ಅದೆಲ್ಲವನ್ನು ಬದಿಗಿಟ್ಟು ಅಲ್ಲಿ ಒಳ್ಳೆಯ ವಿಚಾರ ಯಾವುದಿದೆ ಅದನ್ನು ನಿಮ್ಮೊಳಗೆ ತುಂಬಿಸಿಕೊಳ್ಳಿ. ನೀವು ಒಬ್ಬ ಒಳ್ಳೆಯ ವಿಧೇಯ ವಿದ್ಯಾರ್ಥಿ ಅನಿಸ್ಕೊಳ್ಳಿ. ಶಾಲೆಯಿಂದ ನೀವು ಹೊರಗೆ ಹೋಗ್ಬೇಕಾದ್ರೆ ನಿಮಗೆ ಅಂಕ ಪಟ್ಟಿಯ ಜೊತೆಗೆ ಒಂದು ಕಂಡಕ್ಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಆ ಕಂಡಕ್ಟ್ ಸರ್ಟಿಫಿಕೇಟ್ ಅಲ್ಲಿ ಅತ್ಯುತ್ತಮ ಅಂತ ಇದ್ರೆ ಜೀವನ ಪರ್ಯಂತ ಸಾಕು. ಅದು ನಿಮಗೆ ಅಂಕ 600ರಲ್ಲಿ 600 ತೆಗೆಯುವುದು ದೊಡ್ಡ ವಿಚಾರವಲ್ಲ. ಆದರೆ ಒಬ್ಬ ವಿಧೇಯ ವಿದ್ಯಾರ್ಥಿ ಆಗೋದು, ಒಬ್ಬ ಒಳ್ಳೆಯ ಗುಣವಂತ ವ್ಯಕ್ತಿ ಆಗೋದು, ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿರುವುದು, ಇದೆಲ್ಲವನ್ನು ನಾವು ಅಳವಡಿಸಿಕೊಳ್ಬೇಕು ಅಂತ ಪೆನ್ಸಿಲ್ಗೆ ಹೇಳಿದಂತಹ ಸಂದೇಶ ಇದು. ಹಾಗಾಗಿ ನಾವು ನಮ್ಮ ಬಾಹ್ಯ ಸೌಂದರ್ಯಕ್ಕೆ ಎಷ್ಟು ಮಹತ್ವ ಕೊಡ್ತೇವೋ ಅಷ್ಟೇ ನಮ್ಮ ಅಂತರ್ಯದ ಸೌಂದರ್ಯವನ್ನು ವೃದ್ಧಿಸುವುದಕ್ಕೆ ಗಮನ ಕೊಡೋಣ. ಇನ್ನು ಕೊನೆಯದಾಗಿ ಹೇಳಿದಂತಹ ಮಾತು, ನಾವು ಎಲ್ಲಿ ಈಗ ಪೆನ್ಸಿಲ್ ಹೇಳಿದ, ಇನ್ನೊಬ್ಬ ದರ್ಜೆ ಕೈಗೆ ಸಿಕ್ಕಿದ್ರೆ ಬಟ್ಟೆ ಮೇಲೆ ಬರಿಬಹುದು, ಮೇಸ್ತ್ರಿಯ ಕೈಗೆ ಸಿಕ್ಕಿದ್ರೆ ಗೋಡೆ ಮೇಲೆ ಬರಿಬಹುದು. ನಾವು ಕೂಡ ಹಾಗೆ ಸಮಾಜದಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ. ನಾನೊಬ್ಬ ಪಿಗ್ಗಿ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಹಿರಿಯರು ಮೇಸ್ತ್ರಿ ಆಗಿದ್ದಾರೆ, ಇನ್ನೊಬ್ಬ ಯಾವುದೋ ಒಂದು ಕಾರ್ಖಾನೆಯಲ್ಲಿ ಒಳ್ಳೆಯ ಉನ್ನತ ಉದ್ಯೋಗದಲ್ಲಿದ್ದಾರೆ, ಮತ್ತೆ ಇನ್ಯಾವುದೋ ಉದ್ಯೋಗದಲ್ಲಿದ್ದಾರೆ. ಆದರೆ ನಮಗಿರುವ ಉದ್ಯೋಗ ಮುಖ್ಯ ಅಲ್ಲ, ಅಲ್ಲಿ ನಮ್ಮ ದಕ್ಷತೆ, ಅಲ್ಲಿ ನಮ್ಮ ಬದ್ಧತೆ, ಅಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ಮಾಡುವುದು. ಆ ಮುಖೇನ ನಮ್ಮ ಗುರುತನ್ನು ರೂಪಿಸಿಕೊಳ್ಳುವುದು. ಯಾವ ಉದ್ಯೋಗ ಕೂಡ ಮೇಲು ಕೀಳಲ್ಲ, ಎಲ್ಲವೂ ಹೊಟ್ಟೆಪಾಡಿಗೋಸ್ಕರ ಇರುವಂಥದ್ದು. ಅಲ್ಲಿ ನಾವು ಕಳ್ಳತನ, ಮೋಸ, ವಂಚನೆ ಮಾಡದಿದ್ದರೆ ಪ್ರಾಮಾಣಿಕವಾಗಿ ಬದುಕುವಂಥದ್ದು, ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳುವಂಥದ್ದು, ಅಲ್ಲಿ ನಮ್ಮ ದಕ್ಷತೆ, ಬದ್ಧತೆಯನ್ನು ತೋರಿಸಿಕೊಳ್ಳುವಂಥದ್ದು. ಈ ಪೆನ್ಸಿಲ್ನ ಸೃಷ್ಟಿಕರ್ತ ಪೆನ್ಸಿಲ್ಗೆ ಹೇಳಿದಂಥ ಮಾತು ನಮ್ಮ ಸೃಷ್ಟಿಕರ್ತ ನಮಗೆ ಹೇಳಿದ ಮಾತಂತ ತಿಳ್ಕೊಳ್ಳುತ್ತಾ ಇವತ್ತಿನ ರಕ್ಷಾಬಂಧನ ಉತ್ಸವದಂದು ನಾವೆಲ್ಲರೂ ಪರಸ್ಪರ ಸಹೋದರತ್ವದ ಬಾಂಧವ್ಯದೊಂದಿಗೆ ನಮ್ಮ ರಾಷ್ಟ್ರ ರಕ್ಷಣೆ, ನಮ್ಮ ಸಂಸ್ಕೃತಿಯ ರಕ್ಷಣೆ, ನಮ್ಮ ತಾಯಂದಿರ ರಕ್ಷಣೆ, ನಮ್ಮ ಸಹೋದರ ರಕ್ಷಣೆ, ಒಟ್ಟು ಇಡೀ ಸಮಾಜದ ಸಂರಕ್ಷಣೆ ಮಾಡುವ ವಿಚಾರಧಾರೆಯನ್ನು ಇಟ್ಟುಕೊಂಡು ನಾವು ಪರಸ್ಪರ ರಕ್ಷೆಯನ್ನು ಧರಿಸೋಣ. ರಕ್ಷೆ ಎಲ್ಲರಿಗೂ ಶುಭವನ್ನು ತರಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಫುಲ್ಲಾ ಅನಾದಿ ಕಾಲದಿಂದಲೂ ಭಾರತವು ಏಕಾತ್ಮ, ಮಾನವತೆ ಮತ್ತು ಸರ್ವರ ಕಲ್ಯಾಣವನ್ನು ಸಾಧಿಸುವ ಮಹಾನ್ ಧ್ಯೇಯದಲ್ಲಿ ನಿರಂತರ ತೊಡಗಿಕೊಂಡಿವೆ. ಆದ್ದರಿಂದಲೇ ಇದು ಅನೇಕ ವಿಪ್ಲವಗಳನ್ನು, ವಿಶ್ವಶಾಂತಿಗಾಗಿ ಭಾರತದ ನೇತೃತ್ವವನ್ನು ಬಯಸುತ್ತಿವೆ. ರಾಮ ಮಂದಿರದ ಸಾಕಾರ ಮತ್ತು ಮಹಾಕುಂಭಮೇಳದ ಪುಣ್ಯ ಸ್ನಾನದಿಂದ ನಮ್ಮ ಶಕ್ತಿ ಮತ್ತು ವಿಶ್ವಾಸವನ್ನು ನೂರ್ಮಡಿಗೊಳಿಸಿಕೊಂಡು ಭಾರತ ಜಗತ್ತಿಗೆ ನೀಡಿದ ವಿಶ್ವ ಭ್ರಾತೃತ್ವ ಸಂದೇಶದ ಸಾಕಾರಕ್ಕಾಗಿ ಹಿಂದೂ ಸಮಾಜವನ್ನು ಸಜ್ಜುಗೊಳಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ. ಸಂಘ ಕಾರ್ಯದ 100 ವರ್ಷಗಳ ಸಹಜ ವಿಕಸನದ ಯಾತ್ರೆಯಲ್ಲಿ ಸಂಘವು ತಿರಸ್ಕಾರ, ವ್ಯಂಗ್ಯ ಮತ್ತು ವಿರೋಧದ ನಡುವೆಯೂ ಸರ್ವವ್ಯಾಪಿ, ಸರ್ವಸ್ಪರ್ಶಿಯಾಗಿ ಬೆಳೆದು ನಿಂತಿದೆ. ಇಂದು ವಿಶ್ವವ್ಯಾಪಿ ಹೆಚ್ಚುತ್ತಿರುವ ಸಂಘ ಕಾರ್ಯದ ಸ್ವೀಕಾರದ ಜೊತೆಗೆ ಸಂಘದ ಮೇಲಿನ ಸಮಾಜದ ನಿರೀಕ್ಷೆಯು
ಹೆಚ್ಚುತ್ತಿದೆ. 100 ವರ್ಷಗಳ ಸಂಘ ಕಾರ್ಯದ ಪರಿಣಾಮ ದೇಶದಲ್ಲಿ ಹಿಂದುತ್ವದ ರಾಷ್ಟ್ರೀಯತೆಯ ನಿರಂತರ ಜಾಗೃತಿಯಾಗಿದೆ. ಪರಿಣಾಮವಾಗಿ ರಾಷ್ಟ್ರೀಯತೆಯ ವಿರೋಧಿಗಳು ಕೂಡ ಆಪರೇಷನ್ ಸಿಂಧೂರದ ನಂತರ ನಿರ್ಣಾಯಕ ಕಾಲಘಟ್ಟದಲ್ಲಿ ಜಗತ್ತಿನ ರಾಷ್ಟ್ರಗಳ ಮುಂದೆ ದೇಶದ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಂತಿದ್ದು ನಮ್ಮ ಕಣ್ಣ ಮುಂದಿದೆ. ರಾಷ್ಟ್ರದ ಮೂಲ ಘಟಕವಾದ ಗ್ರಾಮಗಳಲ್ಲಿ ರಾಜಕೀಯ, ಜಾತಿ ಮತ್ತು ಹಣದ ಕಾರಣಕ್ಕಾಗಿ ವಿಷಮತೆಗಳು ಹೆಚ್ಚುತ್ತಿದ್ದು, ಇದರಿಂದಾಗಿ ಸಮಷ್ಟಿ ಪ್ರಜ್ಞೆಯು ಸಡಿಲವಾಗಿ ಸಮಾಜವನ್ನು ಒಡೆಯಲು ಹವಣಿಸುತ್ತಿರುವ ವಿಘಟನಕಾರಿ ಶಕ್ತಿಗಳಿಂದ ಹಿಂದೂ ಸಮಾಜವನ್ನು ಜಾಗೃತಗೊಳಿಸಬೇಕಾಗಿದೆ. ಗ್ರಾಮ ಮಂಡಲ ಮಟ್ಟದಲ್ಲಿ ನಾವೆಲ್ಲರೂ ಒಂದಾಗಿ ಹಿಂದೂ ಸಮಾಜದ ಐಕ್ಯತೆಗೆ ಪಣದೊಡುವ ಕಾಲ ಖಂಡಿತವಾಗಿದೆ. ಸಮಾಜದಲ್ಲಿ ಹಿಂದುತ್ವದ ಜಾಗರಣವಾಗುತ್ತಿರುವ ಈ ಹೊತ್ತಿನಲ್ಲಿ ವಿಘಟನಕಾರಿ ಶಕ್ತಿಗಳ ಸಕ್ರಿಯತೆಯು ಹೆಚ್ಚುತ್ತಿದೆ. ಪ್ರದೇಶ, ಭಾಷೆ, ಆಚಾರ, ವಿಚಾರ ಮುಂತಾದ ಈ ನೆಲದ ವಿವಿಧತೆಗಳಲ್ಲಿ ವಿಘಟನೆಯ ಅಸ್ತ್ರವನ್ನಾಗಿಸಲು ಹೊರಟಿರುವ ಅಪಾಯಕಾರಿ ಶಕ್ತಿಗಳ ಪ್ರಯತ್ನವನ್ನು ವಿಫಲಗೊಳಿಸಬೇಕಾಗಿದೆ. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜದ ಬಗ್ಗೆ ಅಪನಂಬಿಕೆ ಮೂಡಿಸುವ ವೈಚಾರಿಕ ಸಂಘರ್ಷವನ್ನು ಸಮರ್ಥವಾಗಿ ಎದುರಿಸಬೇಕಾಗಿದೆ. ಧರ್ಮದ ಅಡಿಪಾಯದ ಮೇಲೆ ನಿರ್ಮಿತವಾದ ವಿಶ್ವಾಸದಿಂದ ತುಂಬಿದ ಸಂಘಟಿತ ಮತ್ತು ಸಾಮೂಹಿಕ ಜೀವನದ ಆಧಾರದ ಮೇಲೆ ಮಾತ್ರ ಹಿಂದೂ ಸಮಾಜವು ತನ್ನ ಜಾಗತಿಕ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ಈಡೇರಿಸಲು ಸಾಧ್ಯ. ಆದ್ದರಿಂದ ಎಲ್ಲ ಭೇದ ಭಾವಗಳನ್ನು ತಿರಸ್ಕರಿಸಿ ಸಾಮರಸ್ಯಪೂರ್ಣವಾಗಿ ವ್ಯವಹರಿಸುವ, ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅನುಸರಿಸುವ, ಸ್ವತ್ವದ ಅಭಿಮಾನದಿಂದ ತುಂಬಿದ, ನಾಗರಿಕ ಕರ್ತವ್ಯಗಳಿಗೆ ಬದ್ಧರಾದ, ಮೌಲ್ಯಾಧಾರಿತ ಕುಟುಂಬಗಳ ಮಾದರಿಯ ಸಮಾಜವನ್ನು ನಿರ್ಮಿಸುವ ಸಂಕಲ್ಪ ಮಾಡುವುದು, ಅನುಷ್ಠಾನಕ್ಕೆ ತರುವುದು ನಮ್ಮ ಕರ್ತವ್ಯವಾಗಿದೆ. ಇದು ಸಮಾಜ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಶಮನಗೊಳಿಸಿ ಒಂದು ಶಕ್ತಿಯುತ, ಭೌತಿಕವಾಗಿ ಸಮೃದ್ಧ ಮತ್ತು ಆಧ್ಯಾತ್ಮಿಕತೆಯಿಂದ ತುಂಬಿದ ರಾಷ್ಟ್ರೀಯ ಜೀವನವನ್ನು ನಿರ್ಮಿಸಲು ಸಮರ್ಥರನ್ನಾಗಿಸುತ್ತಾರೆ. ಇಡೀ ಸಮಾಜವನ್ನು ಸಜ್ಜನ ಶಕ್ತಿಯ ನಾಯಕತ್ವದಲ್ಲಿ ಒಟ್ಟಿಗೆ ಮುನ್ನಡೆಸಿ ಸಮರ್ಥ ಮತ್ತು ಸಂಘಟಿತ ಭಾರತವನ್ನು ವಿಶ್ವದ ಮುಂದೆ ಮಾದರಿಯಾಗಿ ನಿಲ್ಲಿಸಲು ನಾವೆಲ್ಲರೂ ಪಣದೊಡೋಣ. ಧರ್ಮ ಸಂಸ್ಕೃತಿಗಳ ರಕ್ಷಣೆ, ಸಮಾಜದ ಸಂಘಟನೆ, ದೇಶದ ಸುರಕ್ಷತೆ ಇಂದಿನ ಅವಶ್ಯಕತೆ. ಇವೆಲ್ಲದರ ಸಹಕಾರಕ್ಕಾಗಿ ನಿತ್ಯ ನಿರಂತರ ಪರಿಶ್ರಮ, ಸಮಯ ಸಮರ್ಪಣೆಯ ಮೂಲಕ ಯಶಸ್ಸನ್ನು ಸುನಿಶ್ಚಿತಗೊಳಿಸೋಣ. ನಮ್ಮ ಈ ಸಂಕಲ್ಪದ ಪ್ರತೀಕವಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು ಎಂಬ ಬಂಧು ಭಾವದ ಪ್ರತೀಕವಾಗಿ ಕಕ್ಷೆಯನ್ನು ಧರಿಸೋಣ. ಕಕ್ಷೆಯನ್ನು ಶುಭದಲ್ಲಿ ಭಾರತ್ ಮಾತಾ ಕಿ ಜೈ. ಅಂದರೆ ತಮ್ಮೆಲ್ಲ ಬಲಗೈಯನ್ನು ಮುಂದೆ ಇಲ್ಲಿ ಕಟ್ಟುವ ಮೊದಲು ನಿಮಗೆ ಪರಿಚಯ ಇಲ್ಲದಿದ್ದರೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ. ಒಂದು ಇನ್ನೊಂದು ವಿಚಾರ, ಒಟ್ಟು 3 ಗಂಟೆ ಆಗಲಿ, ಮೊದಲ ಗಂಟೆ ಆಗುವಾಗ ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು, ಈ 3 ಗಂಟೆಗಳಿಗೆ ನಮ್ಮ ಬಾಂಧವ್ಯ ಬೆಳೆಯುತ್ತದೆ. ಪರಿಚಯ ಇಲ್ಲದಿದ್ದರೆ ಪರಿಚಯ ಮಾಡಿಕೊಳ್ಳಿ. ಮಗಲೇ ರಕ್ಷೆ ಕಟ್ಟಿಯರ ಗಟ್ಟಿಗಟ್ಲೆ ಏನು ಬೊಕ್ಕ ಕಟ್ಟಿದ್ದ ಕಟ್ಟಿದ್ದೀರಾ ಅಪ್ಪ ಕಟ್ಟಲೆ ಕಟ್ಟಿ ಆದ ನಂತರ ಹೀಗೆ ಸಂಘದಕ್ಷ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ. ಹಿಂದೂ ಭೂಮಿ ಸುಖಂ ವರ್ಧಿತೋಹಂ. ಮಹಾಮಂಗಲೇ ಪುಣ್ಯಭೂಮೆ ತ್ವದತ್ತೆ. ಮಹಾಮಂಗಲೇ ಪುಣ್ಯಭೂಮೆ ತ್ವದತ್ತೆ. ಪತತ್ವೇ ಸಕಾಯೋ ನಮಸ್ತೆ ನಮಸ್ತೆ. ಪತತ್ವೇ ಸಕಾಯೋ ನಮಸ್ತೆ ನಮಸ್ತೆ. ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ. ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ. ಮೇ ಸಾದರತ್ವಾ ನಮಾಮೋ
शुभामाशिषन्देहि तत्पूर्तये अजय्याञ्च विश्वस्य देहि शक्तिम् सुशीलं जगद्देन नम्रं भवेत् सुतं चैव यत्कण्टकाकेन मार्गम् स्वयं स्वीकृतन्ना सुगङ्कारये समुत्कर्ष निःश्रेयसस्यैकमुग्रम् परं साधनं नाम वीरव्रतम् तदन्तस्फुरद्वक्षया ध्येयनिष्ठा दन्ता प्रजागर्तु तीव्रानिशम् विजेत्रे च न संहता कार्यशक्तिर्विधायास्य धर्मस्य संरक्षणम् परं वै भवन्नेतुमेतत् स्वराष्ट्रम् समर्था भवत्वा शिशाते वृषम् भारतमाताकी ध्वजा प्रणाम 1 2 3 संगा विक्रा संगा विक्रा ಉಂತುಲೆ ಹಾ ಪಾಡ್ಲೆ ಹಾ ಬಳಿ ಕೂಚಲಿ ಪೂರ ಬರ್ತು ಒಟ್ಟು ಬರ್ತು ಏನು ಬುಕ್
ಫುಲ್ ರಜೇನು ರಜೆ ತಿಂಗಳ ಅಂತ ಕೆಲಸ ಹತ್ತಲ ಕೊನೆಗೆ ಸೂಚನೆ ಬರ್ತದೆ ಬಂದ ನಂತರ ತಿನ್ನಿ. ಎಲ್ಲರಿಗೆ ಬಂದ ಇನ್ನೊಂದು ಮುಖ್ಯ ಶಿಕ್ಷಕರಿಗೆ ಕೊಡ, ಅಲ್ಲಿಂದ ಆಚೆ ಕೊಡ. ನೀರಜ್ ಸ್ವೀಕರಿಸಬಹುದು ಅಂತ ಹೇಳಿ. ಸ್ವೀಕರಿಸಿ. ಅಡ್ಡಲಕ್ಕ ಅರೆಡಾ ಪೋಸ್ ಒತ್ತರ ಅಂತ ನೋಡ